ಸರ್ವೆ ನಂಬರ್ 114ಕ್ಕೆ ಸಂಬಂಧಪಟ್ಟ ಹಾಗೆ ದಲಿತರಿಗೆ ಮಣ್ಣು ಮುಕ್ಕಿಸಿ ದಲಿತರ ಜಾಗವನ್ನು ಕಬಳಿಸಲು ಹುನ್ನಾರ ನಡೆಸಿರುವ ಸಾಮಾನ್ಯ ವರ್ಗದ 420 ನಾಗರಾಜು, 420 ಜಗನ್ನು, 420 ಮಂಜುನಾಥ್ ಮತ್ತು 420 ರಾಜೇಶ್ ಮತ್ತು ಭ್ರಷ್ಟ ಪೊಲೀಸ್ ಅಧಿಕಾರಿಗಳಲ್ಲಿ ಒಬ್ಬರಾದಂತಹ ಸಬ್ ಇನ್ಸ್ಪೆಕ್ಟರ್ ಹನುಮಂತ್ ಇತರರ ವಿರುದ್ಧವಾಗಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಆತ್ಮೀಯ ಮಾಧ್ಯಮ ಬಂಧು ಮಿತ್ರರೇ, ಇವತ್ತು ನಾನು ತೋರಿಸ್ತಾ ಇರೋ ಜಾಗ ಇದು 114 ದಲಿತರ ಜಾಗ. 114ರ ಜಾಗ ಮುನಿಸ್ವಾಮಿ ಅಲಿಯಾಸ್ ತರಕಾರಿ ಮುನಿಸ್ವಾಮಿ ಜಾಗ ಸೇರಿದ್ದು 1969ರಲ್ಲಿ ಖರೀದಿ ಮಾಡ್ಕೊಂಡವ್ರೆ ಶ್ರೀಕಂಠಯ್ಯನವ್ರ ಕಡೆಯಿಂದ. ಈ ಜಾಗನ ಕಬಳಿಸಲಿಕ್ಕೆ ಸರ್ವೆ ನಂಬರ್ 115 ಮತ್ತು 116ರ ಭೂಗಳ್ಳರ ರೂವಾರಿ, ಚಾಬಕಾಗದಗಳ ಹಗರಣದ ರೂವಾರಿಯಾಗಿದ್ದಂತ ಕರೀಂಲಾಲ್ ತೆಲಿಗೆಯ ಶಿಷ್ಯನೆಂದಂತ ಹೇಳಿ ನಾಗರಾಜರವರು ಇವೆರಡು ಜಾಗಕ್ಕೆ ಡಾಕ್ಯುಮೆಂಟ್ ತಗೊಂಡು ಸುಳ್ಳು ದಾಖಲೆಗಳ ಸೃಷ್ಟಿ ಈ ಜಾಗಕ್ಕೆ ಪ್ರವೇಶ ಮಾಡ್ತಾರೆ. 1969ರಲ್ಲಿ ತಗೊಂಡಿರೋ ಜಾಗನ ಇದುವರೆಗೂ ಯಾರಿಗೂ ಪರಬಾರಿ ಆಗಲ್ಲ. ಇದುವರೆಗೂ ಅವರ ಮಕ್ಕಳಾದಂತ ನಾರಾಯಣ ಸ್ವಾಮಿ ಇತರರ ಹೆಸರೇ ಖಾತೆ ಬರ್ತಾ ಇದೆ, ಪರಬಾರಿ ಆಗಿಲ್ಲ. ಫಾರಂ ನಂಬರ್ 15 ECಯಲ್ಲಿ ಸಹ ಇದುವರೆಗೂ ಅವರ ಹೆಸರೇ ಬರ್ತಾ ಇದೆ. ಇಲ್ಲಿ ಅಕ್ರಮವಾಗಿ ಅವರು ಯಾರೋ ನಮ್ಮ ನಾರಾಯಣ ಸ್ವಾಮಿ ಅವರ ತಂದೆ ಆದಂತ ಮುನಿಸ್ವಾಮಿರವರು ಆಕಸ್ಮಿಕವಾಗಿ ಅಪಘಾತದಲ್ಲಿ ಮರಣ ಹೊಂದಿದ್ದೆ. ಆ ಜಾಗ ಅವ್ರು ಗೊತ್ತಿದ್ರೆ ಅವ್ರು ಓಡಾಡ್ಕೊಂಡಿದ್ರೆ ಅಲ್ಲಿ ಶೆಡ್ ಒಂದು ಅವರು ಕಟ್ಟಿದ್ರೆ ಅದನ್ನು ಧ್ವಂಸ ಮಾಡಿಬಿಟ್ಟು ಸುಳ್ಳು ದಾಖಲೆ ಸೃಷ್ಟಿ ಈ ಜಮೀನಿಗೆ ಅಕ್ರಮವಾಗಿ ಪ್ರವೇಶ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ನನ್ನ ದಲಿತ ಕ್ರಿಯಾ ಸಮಿತಿಯ ಸದಸ್ಯರು ಮತ್ತೆ ಸುಕುಮಾರ್ ಅವರು ಮತ್ತೆ ನನ್ನ ಸಹಪಾಠಿಗಳು ಮತ್ತೆ ಎಲ್ಲರೂ ಹೋಗಿ ಅಲ್ಲಿ ದಲಿತರಿಗೆ ನ್ಯಾಯ ಕೊಡ್ಬೇಕಂತ ಅಲ್ಲಿ ಹೋದ್ರೆ ಇದೇ ಸುಕುಮಾರ್ನಲ್ಲೇ ಪೊಲೀಸರು ಅಲ್ಲೇ ಮಾಡ್ತಾರೆ. ನಂತರ ಅವ್ರ ಮೇಲೆ ಸುಳ್ಳು FIR ಹಾಕ್ತಾರೆ. ನಂತರ ನಾವು ಅಲ್ಲಿ ಜಾಗಕ್ಕೆ ಹೋಗೋದಂತ ಸಂದರ್ಭದಲ್ಲಿ ಪರಿಶೀಲನೆ ಮಾಡ್ತಾ ಇದ್ರೆ ಈ ಒಂದು ವಿಚಾರಣೆ ಗೊತ್ತಿರತಕ್ಕಂತ ಪೊಲೀಸ್ ಅಧಿಕಾರಿಯಾದಂತ ಹನುಮಂತು, ಮಲ್ಲೇಶು ಮತ್ತೆ ಇನ್ನೂ ಹಲವರು ಸೇರಿಕೊಂಡು ನಮ್ಮ ಮೇಲೇನೂ ಹಲ್ಲೆ ಮಾಡಿ ಜನಗಳ ಮುಂದೆ ಬೇಕಾಬಿಟ್ಟಿ ಜಾತಿ ನಿಂದನೆ ಮಾಡ್ತಾರೆ. ನಮ್ಮನ್ನ ಇದೇ ನಾಗರಾಜರವರು ಜಾತಿ ನಿಂದನೆ ಮಾಡಿ ಅವ್ರ ಮನ ಬಂದಂತೆ ಕೆಲವು ವಸ್ತುಗಳಿಂದ ಹೊಡೆದು ನಮ್ಗೆ ಅನ್ಯಾಯ ಮಾಡ್ತಾರೆ. ಆಮೇಲೆ ನಾವು ಈ ವಿಚಾರವಾಗಿ ನಾನು ನೋಡಿ ಈಗ ಬಂದ್ರು, ಈಗ ತಾನೇ ಬಂದವರೇ ನಮ್ಮ ನಾರಾಯಣ ಸ್ವಾಮಿಯವರು, ಇವರೇ ಜಮೀನಿನ ವಾರಸುದಾರರು, ಇವರದೇ ಜಮೀನು. ಈ ಜಮೀನನ್ನ ಕಬಳಿಸೋಗೋಸ್ಕರ ಇವ್ರಿಗೆ ಎಷ್ಟು ತೊಂದರೆ ಕೊಡ್ತಾರಂದ್ರೆ ಅಷ್ಟಿಷ್ಟಲ್ಲ, ನಮಗೆ ಜಾತಿನಲ್ಲಿ ನಿಲ್ಲಿಸಿ ಚಪ್ಪಲಿಗಳಲ್ಲಿ ಹೊಡೆದು ಪರ್ಕಿಗಳಿಂದ ಹೊಡೆದು ನಮ್ಮನ್ನ ಹಲ್ಲೆ ಮಾಡಿಸ್ತಾರೆ. ಇದನ್ನ ಏನಾದ್ರು ಮಾಡಿ ನಾವು ಅವ್ರಿವ್ರ ಹತ್ರ ನಾವು ಶಾಮೀಲ್ ಮಾಡ್ಕೊಳಕ್ಕಾಗಲ್ಲ. ಏನಾದ್ರು ಮಾಡ್ಬೇಕಾದ್ರೆ ಒಬ್ಬ ಮಧ್ಯವರ್ತಿಗಳಿಂದ ಪೊಲೀಸ್ ಮುಖಾಂತರ ಮಾಡ್ಕೋಣ ಅಂತೇಳಿ ಪೊಲೀಸರ ಮುಖಾಂತರ 1 ಕೋಟಿಗೆ ಡಿಮ್ಯಾಂಡ್ ಮಾಡಿಸಿ 25,000 ನಮ್ಮ 25 ಲಕ್ಷಗಳನ್ನ ತೆಗೆದುಕೊಂಡು ಇನ್ನೂ ಸ್ವಲ್ಪ ಹಣ ಕೊಡಬೇಕಾಗಿತ್ತು ವಿಳಂಬ ಮಾಡಿದಕ್ಕೆ ಅವ್ರ ಮೇಲೆ ಸುಳ್ಳು ಕೇಸ್ಗಳು ಹಾಕ್ಬಿಟ್ರು. ಪೊಲೀಸ್ಗೆ 112ಗೆ ಕರೆ ಮಾಡಿ ಈ ಜಾಗದಿಂದನೇ ಕರೆ ಮಾಡಿ ನಮ್ಮ ಮುಂದೆನೆ ಪೊಲೀಸರನ್ನು ಕರೆಸ್ಕೊಂಡು 15ರಿಂದ 20 ಮಂದಿ ಪೊಲೀಸರು ಬಂದು ದಲಿತರ ಮೇಲೆ ಹಲ್ಲೆ ಮಾಡ್ತಾರೆ. ಅಂದ್ರೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು? ನಿಮ್ಗೆ ನಾವೇನೋ ಅನ್ಯಾಯ ಮಾಡಿದ್ವಾ? ಇಲ್ಲ ಏನಾದ್ರು ವಿಚಾರ ಇದು ಮಾಡಿದ್ವಾ? ನನ್ನ ಮುಂದೆನೇ ನನ್ನ ಸಂಘಟನೆ ಕಾರ್ಯಕರ್ತೆ ನೀವು ಮನದಂತೆ ಹೊಡೆದು ಅವ್ರ ಮೇಲೆ ಹಲ್ಲೆ ಮಾಡ್ತಿರಲ್ಲ, ನಿಮ್ಗೆ ನಾಚಿಕೆ ಮಾನ ಮಾಡಿದ್ ಏನಿಲ್ವೋ ಪೊಲೀಸ್ ಅಧಿಕಾರಿಗಳೇ? ನಿಮ್ಗೆ ಯಾರು ನಿಮ್ಗೆ ಅಧಿಕಾರ ಕೊಟ್ಟವರು? ಅದನ್ನ ನೀವು ಹೊಡೆದಿರೋದು, ನೀವೆಲ್ಲಿದ್ ಮಾಡೋದು, ಪ್ರತಿಯೊಂದು ಆಡಿಯೋ ಇದೆ, ವಿಡಿಯೋ ಇದೆ, ಎಲ್ಲವನ್ನು ನಾವು ಇದು ಮಾಡ್ತೀವಿ. ಏನ್ ಮಾಡ್ಬೇಕಂತ ವ್ಯವಸ್ಥಿತ ನಾವು ಮಾಡ್ತೀವಿ. ಮೊನ್ನೆನೂ ನಾವು 5ನೇ ತಾರೀಕು ಮಾಧ್ಯಮ ಮುಖಾಂತರ ಎಲ್ಲಾ ವಿಚಾರಗಳನ್ನು ಪ್ರಚಾರ ಆಗಿದೆ. ಈಗ ಆಲ್ರೆಡಿ ನನಗೆ ಸುಮಾರು IR ಆಫೀಸರ್ಗಳು ಫೋನ್ ಮಾಡಿದ್ರೆ ಏನು ಅವ್ರಿಗೆ ಆಶ್ಚರ್ಯ ಆಗ್ತದೆ. ಮುನ್ರಾಜ್ ಅವ್ರಿಗೆ ಅವ್ರ ಮೇಲೆ ಹಲ್ಲೆ ಮಾಡಿದ್ರ ಅಂತ. ನಾವು ಒಬ್ಬ ಮಾಧ್ಯಮದವರಾಗಿ ಸಂಘಟನೆ ಹೋರಾಟಗಾರರಾಗಿ ದಲಿತ ಪರವಾಗಿ ಹೋರಾಟಗಳನ್ನು ಮಾಡ್ಕೊಂತ ಬಂದು ಪಾಪ ನೊಂದಂತ ಕುಟುಂಬಸ್ಥರಿಗೆ ನಾವು ನ್ಯಾಯ ಕೊಡಬೇಕು. ಅಲ್ಲಿ ಹೋದ್ರೆ ಆ ದಲಿತರ ಮೇಲೆ ಹಿಡ್ಕೊಂಡು ಹೊಡಿತೀರಲ್ಲ ಪೊಲೀಸ್ ಅಧಿಕಾರಿಗಳೇ, ನೀವೇನಾದ್ರು ಅಂತ ಇದ್ದಿದ್ರೆ ನೀವು ಡ್ರೆಸ್ಗಳನ್ನು ಬಿಚ್ಚಿ ಈಚೆಗಡೆ ಒಂದು ಪೊಲೀಸ್ ಅಧಿಕಾರಿಗಳು ಬಂದು ಬೇರೆಯವ್ರ ಮೇಲೆ ಹಲ್ಲೆ ಮಾಡಿ ನೋಡೋಣ. ಯಾಕಂದ್ರೆ ಇದೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯ ಇದೆ. ಪೊಲೀಸ್ ಅಧಿಕಾರಿಗಳಂದ್ರೆ ನಮ್ಗೆ ಬಹಳ ಸಂತೋಷ ಇದೆ. ರಕ್ಷಣಾ ಅಧಿಕಾರಿಗಳು ಅವ್ರ ಮೇಲೆ ನಾವ್ ಇದ್ ಮಾಡಕ್ಕಾಗುತ್ತಾ? ನಾವೇನಾದ್ರು ಅಪ್ಪಿತಪ್ಪಿ ಏನಾದ್ರು ನಿಮ್ಮನ್ನ ಟಚ್ ಮಾಡಿದ್ರೆ ನೀವು ನಮ್ಮನ್ನು ಬಿಡ್ತಾ ಇದ್ರ? 353 ಕೇಸ್ ಹಾಕಿ ಜೈಲ್ಗೆ ಒಳಗಡೆ ಆಗ್ತಾ ಇದ್ರಿ. ಇವತ್ತು ನಮ್ಮ ಮೇಲೆ ನೀವು ಹಲ್ಲೆ ಮಾಡಿದ್ರಲ್ಲ, ಕಾನೂನು ಬಾರಿ ಹೊಡಿದ್ರಲ್ಲ, ನಿಮ್ಮ ಮೇಲೆ ಯಾಕೆ ನಾವು ಅಟ್ರಾಸಿಟಿ ಕೇಸ್ ಹಾಕಬಾರ್ದು? ಇದೊಂದು ಮೇಲಿನ ಅಧಿಕಾರಿಗಳಿಗೆ ಮಾಧ್ಯಮರ ಮುಂದೆ ಹೇಳ್ತಾ ಇದ್ದೀನಿ.
ಕೆಲವು ಅಧಿಕಾರಿಗಳು ನನ್ನ ಸೂಚನೆ ಕೊಟ್ಟಿದ್ದಾರೆ, ಮುನ್ರಾಜರೇ ಬನ್ನಿ ಅದೇನಿದ್ರೆ ನಾನು ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಈ ಹೋರಾಟ ಮುಗಿಸಿ ವ್ಯವಸ್ಥಿತವಾಗಿ ಏನ್ ಮಾಡ್ಬೇಕು ಮಾಡೋಣ. ಈಗ ನಮ್ಮ ಬೇಕಾದಂತ ಇಲ್ಲಿ ಪೊಲೀಸ್ ಅಧಿಕಾರಿಗಳು ನಮ್ಗೆ ಇಲ್ಲಿ ಓಡಾಟ ಮಾಡೋದಕ್ಕೆ ನಮ್ಗೆ ರಕ್ಷಣೆ ಕೊಟ್ಟು ಅನುಮತಿ ಕೊಟ್ಟಿದ್ದಾರೆ. ನಾವು ಬೃಹತ್ ಟಮಟೆ ಚಳವಳಿ ನಂಬ್ಕೊಂಡಿದ್ವಿ. ಈ ಪಕ್ಕದಲ್ಲಿ ಶಾಲೆ ಇದೆ, ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ ಅನ್ನೋದಕ್ಕೋಸ್ಕರ, ಯಾಕಂದ್ರೆ ಯಾರಿಗೇನು ಸಿಕ್ಕಿಲ್ಲ ಅಂದ್ರೆ ವಿದ್ಯೆ ಸಿಕ್ಬೇಕು ನಮ್ಗೆ. ಇದಕ್ಕೋಸ್ಕರ ನಾವು ಪೊಲೀಸ್ ಅಧಿಕಾರಿಗಳಿಗೆ ನಾನು ಅವ್ರ ಮುಖಾಂತರ ಸ್ಪಂದಿಸಿ ಎಷ್ಟು ಬೇಕೋ ನಾವು ಅಷ್ಟು ವ್ಯವಸ್ಥಿತ ಮಾಡೋಣ. ಹೋರಾಟ ನಮ್ಗೆ ನ್ಯಾಯ ಸಿಗೋವರೆಗೂ ಹೋರಾಟ ಅಂತೂ ನಿಲ್ಲಲ್ಲ. ಈ ಒಂದು ವಿಚಾರನ ಎಲ್ಲ ಸ್ಟೇಷನ್ಗಳು ಮುಟ್ಟ ಗಂಟ, ಎಲ್ಲ ರಾಜಕಾರಣಿಗಳು ಮುಟ್ಟೋವರ ಗಂಟ, ಪ್ರತಿಯೊಬ್ಬ ದಲಿತ ನಾಯಕರಿಗೂ ಮುಟ್ಟೋವರೆಗೂ ಪ್ರಚಾರ ಮಾಡ್ಬೇಕಂತೇಳಿ ನಾನು ಈ ಹೋರಾಟದ ಮೂಲಕ ನಾನು ಮಾಧ್ಯಮವರಿಗೆ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಇನ್ನೊಂದು ಸಾರಿ ಇನ್ನೊಂದು ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ದಲಿತರ ಒಂದ್ಮೇಲೆ ಅನ್ಯಾಯ ಮಾಡಕ್ ಹೋಗಬಾರ್ದು. ದಲಿತರಿಗೆ ಏನಾದ್ರು ಹಲ್ಲೆಗಿಲ್ಲೆ ಮಾಡಿದ್ರೆ ಏನೇ ಕಾನೂನು ಇದ್ರೂ ಸಹ ಹೋರಾಟಕ್ಕೆ ನಾವು ಹಿಂಜರಿಯಲ್ಲ. ಯಾರು ನಮ್ಗೆ ಮೇಲೆ ಹಲ್ಲೆ ಮಾಡಿದಾರೋ ಅವ್ರ ಮನೆ ಮುಂದೆನೆ ನಾವು ಹೋರಾಟ ಮಾಡಕ್ಕೆ ಸಿದ್ಧ ಮಾಡಿರ್ತೀವಿ. ಆದ್ರೂ ಸಹ ನಮ್ಮ ಮೇಲೆ ಕಾನೂನು ಬರುವಲ್ಲಿ ಕೇಸ್ಗಳಾದ್ರೂ ಸಹ ನ್ಯಾಯಕ್ಕಾಗಿ ನಾವು ಕೇಸ್ಗಳಾಕಿ ಈಗ ಏನೇನೋ ನಮ್ಮ ಮೇಲೆ ಕೇಸ್ಗಳು ಹಾಕಿದ್ದೀರೋ ಅವೆಲ್ಲ ವಾಪಸ್ ತಗೋಬೇಕು, ಇಲ್ಲಾಂದ್ರೆ ನಾವು ನಿಮ್ಮನ್ನು ಬಿಡಲ್ಲ. ಇನ್ನು ನಾವು ಏನು 11ಕ್ಕೆ ಒಂದು ಹೋರಾಟವನ್ನು ಮೂಲಕ ನಾವು ಜಿಲ್ಲಾಧಿಕಾರಿಗಳಲ್ಲಿ ಒಂದು ಮೀಟಿಂಗ್ ಕರೆದು ಇಮ್ಮಿಡಿಯೇಟ್ಲಿ ಸರ್ವೆ ಆಗಬೇಕು. ನಾವು ನಿಮ್ಮ ಜಮೀನಿಗೆ ನಾವು ಬರ್ತಾ ಇಲ್ಲ ಸ್ವಾಮಿ, ನಮ್ಮದೇ 114 ಏನಿದೆ ನಮ್ಗೆ ಅದು ಕೊಡಿ. 114 ಬರೋದು ಯಾರಿದೆ ನೀವು ತಗೊಳ್ಳಿ, 115 ತಗೊಳ್ರಿ, 116 ನೀವು ತಗೊಳ್ಳಿ, ನಾವು ನಿಮ್ಮದು ಬರಲ್ಲ. ನಮ್ಮ ದಲಿತರಿಗೆ ನೀವು ಅನ್ಯಾಯ ಮಾಡಿದ್ರಿಂದ ನಿಮ್ಮ ವಿಚಾರವಾಗಿ ಈ ಹೋರಾಟದ ಮೂಲಕ ನಾರಾಯಣ ಸ್ವಾಮಿ ಅವರ ಪರವಾಗಿ ಒಂದು ದೂರನ್ನು ಪಡೆದು ಅಕ್ರಮವಾಗಿ ಯಾರು ಪ್ರವೇಶ ಮಾಡಿದಾರೆ ಅವ್ರ ಮುಂದೆ ಒಂದು ಆರ್ಟಿಕಲ್ 1989 ತಿದ್ದುಪಡಿ 215 ಪ್ರಕಾರ ಅಟ್ರಾಸಿಟಿ ಕೇಸ್ ದಾಖಲಾಗಬೇಕು. ಆಮೇಲೆ ನಮ್ಮ ಮೇಲೆ ಹಲ್ಲೆ ಹಾಕಿರೋದಕ್ಕೆ ನಾವು ಇವತ್ತು ನಾಳೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಯಾಕಂದ್ರೆ ಕೊಟ್ಟಾಕೋದ್ರೆ ನಮ್ಮನೇಲಿ ಪೊಲೀಸರು ಹೊಡೆದಾಗ್ತಾರೆ, ನಾವು ತಿಳಿ ಬಿದ್ದು ನಾವು ಕೊಡಕ್ ಹೋಗ್ಲಿಲ್ಲ. ಈಗ ನಾವು ಅಧಿಕಾರಿಗಳ ಸಮ್ಮುಖದಲ್ಲಿ ನಾವು ದೂರನ್ನು ಕೊಡ್ತೀವಿ. ಅದು FIR ಆಗಬೇಕು. ಇವ್ರ ವಿಧವಾಗಿ ಏನಿದ್ ಮಾಡೋ ಅದೊಂದು FIR ಆಗಬೇಕು. ನನ್ನ ಸಮಿತಿಯ ಕಾರ್ಯಕರ್ತರ ಮೇಲೆ ಏನು ಹಲ್ಲೆ ಮಾಡಿದಾರೋ ಆ ಪೊಲೀಸರನ್ನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡ್ಬೇಕು. ಮಾಡೋ ಗಂಟ ನಾವು ಬಿಡಲ್ಲ. ಈ ಒಂದು ವಿಚಾರದಲ್ಲಿ ವ್ಯವಸ್ಥಿತವಾಗಬೇಕು. ಇದೇ ಬಂದಿದ್ದೀವಿ. ಆಮೇಲೆ ನಮ್ಮ ಮೇಲೆ ಯಾರು ಹಲ್ಲೆ ಮಾಡಿದಾರೋ, ನಮ್ಮ ದಲಿತರ ಮೇಲೆ ಯಾರು ಹಲ್ಲೆ ಮಾಡಿದಾರೋ, ಸಾಮಾನ್ಯ ವರ್ಗದವ್ರ ಮೇಲೆ ಯಾರು ಹಲ್ಲೆ ಮಾಡಿದಾರೋ, ನಮ್ಮ ದಲಿತ ಕ್ರಿಯಾ ಸಮಿತಿಯವರ ವಿರುದ್ಧವಾಗಿ ಮತ್ತು ದಲಿತರ ಪರವಾಗಿ ಹೋರಾಟಕ್ಕೆಲ್ಲ ಬಂದಿದ್ದೀರಾ. ದಯವಿಟ್ಟು ನಿಮ್ಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ. ನಿಮ್ಗೆಲ್ಲ ಸ್ವಾಗತ ಬಯಸ್ತೀನಿ. ಜೋರಾಗಿ ಚಪ್ಪಾಳೆ ತಟ್ರಿ.